ಅದು ಇಲ್ಲ. ಇಂಥ ಬಾಬಾ ಸಾಹೇಬ್ರಿಗೆ ಸಣ್ಣ ಹಳ್ಳಿನಲ್ಲಿ 10 ಇಲ್ಲಂದ್ರೆ ಈ ಜಿಲ್ಲಾಡಳಿತ ಏನಕ್ರಿ ನಾಚಿಕೆ ಆಗ್ಬೇಕು. ಇದಕ್ಕೆ ಜಿಲ್ಲಾಡಳಿತ ಏನಾಗ್ಬೇಕಿದು, ನಾಚಿಕೆ ಆಗ್ಬೇಕು. ಈ ಜಿಲ್ಲಾಡಳಿತ ಯಾರ ಪರವಾಗಿ ಕೆಲಸ ಮಾಡ್ತಾ ಇರ್ತದ? ಇದು ಜನರ ಪರವಾಗಿ ಕೆಲಸ ಮಾಡ್ತಾ ಇರ್ತದ? ರಾಜಕಾರಣಿಗಳ ಪರವಾಗಿ ಕೆಲಸ ಮಾಡ್ತಾ ಇರ್ತದ? ಇಲ್ಲಾಂದ್ರೆ ಯಾರಾದ್ರೂ ತಗಡುಗಳು ತುಕಡೆಗಳಿರ್ತಾವಲ್ಲ ಅವ್ರ ಪರವಾಗಿ ಕೆಲಸ ಮಾಡ್ತದ? ಯಾರ ಪರವಾಗಿ ಕೆಲಸ ಮಾಡ್ತಾ ಇರ್ತದ ಇದು ಜಿಲ್ಲಾಡಳಿತ? ಬಾಬಾ ಸಾಹೇಬ್ರು ನಾಲೆಡ್ಜ್ ಲಂಡನ್ ನಲ್ಲಿ ಬಾಬಾ ಸಾಹೇಬ್ರ ಪ್ರತಿಭೆಗಳಿದ್ದಾವೆ, ಏನು ಅಮೆರಿಕದಲ್ಲಿ ಬಾಬಾ ಸಾಹೇಬ್ರ ಪ್ರತಿಭೆಗಳಿದ್ದಾವೆ. ಈ ಭಾರತದ ಬಗ್ಗೆ ವಿಧಾತ ಎಲ್ಲಿ ಹುಲ್ಲುಕಲ್ ಗ್ರಾಮದಲ್ಲಿ ಭಾರತ ಬಗ್ಗೆ ವಿಧಾತ ಇಲ್ವಾ? ಅಲ್ಲಿ 10 ಅಡಿ ದಾರಿ ಇಲ್ವಾ ಇವ್ರಿಗಾಗಿ? ಅವ್ರು ಬರ್ದಿಕ್ಕಂತ ಸಂವಿಧಾನ ಬಳಸ್ಕೊಳ್ತಾರ, ಅವರು ಬರ್ದಿರ್ತಕ್ಕಂತ ಕಾನೂನು ಕಟ್ಲೆಗಳನ್ನ ಬಳಸ್ಕೊಳ್ತಾರ. ಬಾಬಾ ಸಾಹೇಬ್ರನ್ನ ಹೆಸರನ್ನ ಇಂದ್ರಿಂದ ಪರೋಕ್ಷವಾಗಿ ಹೇಳ್ತಾರ, ಮುಂದೆ ಮಾತ್ರ ಬಾಬಾ ಸಾಹೇಬ್ರಿಗೆ ಮಸಿ ಬೀಳ್ತಾರೆ ಇವರು. ಏನ್ ಮಾಡ್ತಾರೆ ಇವರು? ಮುಂದಿನ ಇದ್ರಲ್ಲಿ ಬಾಬಾ ಸಾಹೇಬ್ರಿಗೆ ಮಸಿ ಬೀಳ್ತಕ್ಕಂತ ಬಾಬಾ ಸಾಹೇಬ್ರ ದ್ರೋಹಿಗಳು ಇವರು. ಆ ಜಿಲ್ಲಾಡಳಿತ ಆಗ್ಬೋದು, ಅದು ಯುವರ್ ಆಗ್ಬೋದು, ಎಲ್ಲ DC ಅವರ್ ಆಗ್ಬೋದು, ADC ಅವರ್ ಆಗ್ಬೋದು, ಯಾರಾದ್ರೂ ಆಗ್ಲಿ, ಇವ್ರು ಯಾರು? ಇವರು ಅಂಬೇಡ್ಕರ್ ದ್ರೋಹಿಗಳು. ಯಾಕೆ ಇವ್ರು ಅಂಬೇಡ್ಕರ್ ಕೊಟ್ಟ ರಿಸರ್ವೇಶನ್ ಬಂದಿರೋರು ಇವರು? ಅಂಬೇಡ್ಕರ್ ಕೊಟ್ಟಿರತಕ್ಕಂಥ ರಿಸರ್ವೇಶನ್ ನ 1ನೇ ಕ್ಲಾಸ್ ನಿಂದ ಬಳಸ್ಕೊಂಡ್ ಬಂದಿರ್ತಕ್ಕಂಥ ADC ಅವರು ಏನ್ ಮಾಡ್ತಾರೆ? ಇವರು ಅಂಬೇಡ್ಕರ್ ವಿರುದ್ಧವಾಗಿ ಪರೋಕ್ಷವಾಗಿ ಕೆಲಸ ಮಾಡ್ತಾರ. ಏನ್ ಮಾಡ್ತಾರೆ ಇವರು? ಅಂಬೇಡ್ಕರ್ ವಿರುದ್ಧವಾಗಿ ಕೆಲಸ ಮಾಡಿ, ಯಾರೇ ಆಗ್ಲಿ ಅಂಬೇಡ್ಕರ್ ವಿರುದ್ಧವಾಗಿ ಕೆಲಸ ಮಾಡತಕ್ಕಂಥವ್ರು. ಅಂಬೇಡ್ಕರ್ ವಿರುದ್ಧವಾಗಿ ನಮ್ಮ ರಾಜಿ ಇಲ್ಲ. ಅಂಬೇಡ್ಕರ್ ವಿರುದ್ಧವಾಗಿ ಕೆಲಸ ಮಾಡೋದ್ರ ಜೊತೆ ಒಟ್ಟಿಗೆ ನಮ್ ರಾಜಿ ಅಂತೂ ಖಂಡಿತ ಇಲ್ಲ. ನಾವು ಏನೇ ಆಗ್ಲಿ ಉಲ್ಲಂಕಲ್ ಅವ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡೋಣ. ಏನ್ರಪ್ಪ, ನಾವೆಲ್ಲ ಯಾರ ಪರ ಇರ್ತೀವಿ? ಜಮೀನ್ ಆತ್ಮೀಯ ಭೀಮಬಂಧುಗಳೇ, ನಮಸ್ಕಾರ. ವೇಮಗಲ್ ಹೋಬಳಿ ಉಲ್ಲಂಕಲ್ ಗ್ರಾಮದಲ್ಲಿ ಹೀಗೆ ಸುಮಾರು 4 ತಿಂಗಳಿಂದ ಅಂಬೇಡ್ಕರ್ ಭವನ ವಿಚಾರ, ಹೀಗೆ 4 ತಿಂಗಳಿಂದ ಅಂಬೇಡ್ಕರ್ ಭವನ ವಿಚಾರದಲ್ಲಿ ನಾವೇನು ಗಮನ ಹರಿಸಿಲ್ಲ. ಯಾರೋ ನಮ್ಮ ಸಂಘಟನೆಯವ್ರು ಯಾರೋ ಮಾಡ್ತಾ ಇದಾರೆ ಅಂತ ನಾವು ಸುಮ್ಮನೆ ಇದ್ವಿ. ಅದ್ 4 ತಿಂಗಳು ಬೇಕಾ ಒಂದು ಅಂಬೇಡ್ಕರ್ ಭಾವಚಿತ್ರ ಬರ್ಸಕ್ಕಲ್ಲಿ? ಆ ಅಮ್ಮ ಯಾರೋ ಕೋಮಲ ಅನ್ನೋ ಅಮ್ಮ ಮಾತಾಡ್ತಾಳೆ, ನಾವು ಅಂಬೇಡ್ಕರ್ ವಿರೋಧಿಗಳಲ್ಲ, ಅವ್ರ ಜಿಲ್ಲಾಡಳಿತ ಎಲ್ಲಿ ಬಂದು ಜಾಗ ಕೊಟ್ಟು ಇದ್ ಮಾಡ್ತಾರೋ ಅಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಜಿಲ್ಲಾಡಳಿತ ಯಾಕೆ ಕಣ್ಣು ಮುಚ್ಚಿ ಕೂತಿದೆ ಗೊತ್ತಿಲ್ಲ ನಮ್ಗೆ. ಎಲ್ಲ ಇವ್ರದೇ ಅನಿಸ್ತದೆ, ನಮ್ಗೆಲ್ಲ ಇವ್ರದೇ. ಆದ್ರಿಂದ ನಾವು ಇವತ್ತು ಉಲ್ಲಂಕಲ್ ಗ್ರಾಮದಿಂದ ಎಲ್ಲ ಇಷ್ಟು ಜನ ಮಕ್ಕಳನ್ನೆಲ್ಲ ಹಾಕೊಂಡ್ ಬಂದಿದ್ದಾರೆ. ಅಲ್ಲಿಂದ ಒಂದು ನೀರ್ ಸಹ ಕುಡ್ದಿಲ್ಲ, ಒಂದು ಟೀ ಸಹ ಕುಡ್ದಿಲ್ಲ, ಎಲ್ಲಿ ಬ್ರೇಕ್ ಇಲ್ಲ. ಅಲ್ಲಿಂದ ಬಂದಿದೀವಿ ನಾವು ಇಷ್ಟು ಜನ. ಅಂಬೇಡ್ಕರ್ ಭವನ ಏನು PDO ಬಡಪಾಯಿ PDO ಸಸ್ಪೆಂಡ್ ಮಾಡಿದ್ದಾರೆ ಇವರು. ಅವರೇ ಹೇಳಿದ್ದು ಅವರೇ ಕೊಡು ಅಂತ. ಅವ್ರ ಪಾಪ ಬಂದು 10 ಕತ್ತು ಅಳತೆ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ 10 ಕತ್ತು ಅಳತೆ ಮಾಡಿ 9 ಟನ್ ಕೊಟ್ಟಿದ್ದಾರೆ. ಅಲ್ಲಿ ಕಟ್ಟೋದಕ್ಕೆ ಹೋದ್ರೆ ನಮ್ಮವರೇ ಅಲ್ಲಿ ಇದು ಮಾಡಿದ್ದಾರೆ ಅಲ್ಲಿ. ಈಗ ಅವ್ರ ಕೈಲಿ ಕೊಡಿಸಿದ್ದು ಅವ್ರೆ, ಮತ್ತೆ ಸಸ್ಪೆಂಡ್ ಮಾಡಿದ್ದು ಅವ್ರನ್ನೇ ಸಸ್ಪೆಂಡ್ ಮಾಡಿದ್ದಾರೆ. ಬಡಪಾಯಿ PDO ಪಾಪ. ಈಗ ಅವ್ರೇನ್ PDO ಇದ್ದಾರೆ, ಅವ್ರನ್ನ ಸಸ್ಪೆಂಡ್ನ ಆದೇಶನ ರದ್ದು ಮಾಡ್ಬೇಕು. ನಮ್ಗೆ ಅದೇ ಸ್ಥಳದಲ್ಲಿ ಅಂಬೇಡ್ಕರ್ ಭವನ ಇದ್ ಮಾಡೋದಕ್ಕೆ ನಮ್ಗೆ ಜಾಗ ಕೊಡ್ಬೇಕು. ಇಲ್ಲರ ಒಂದರಲ್ಲಿ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇರ್ತೀವಿ ಹೇಳಿ ಇದ್ ಮಾಡ್ತೀವಿ.